ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋನ ಬೆಳಗ್ಗೆಯಿಂದ ಶುರು ಮಾಡ್ಕೊಂಡಿದ್ದೀನಿ. ಸೊ ನನ್ನ ದಿನ ಹೇಗೆ ಶುರು ಆಗುತ್ತೆ ಅಂತ ಅಲ್ಲಿಂದ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಇವತ್ತಿಂದ ನಾನು ಸ್ವಲ್ಪ ಮೆಡಿಟೇಷನ್ನ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗಾಗಿ ರಾತ್ರಿಯೇ ಪ್ಲ್ಯಾನ್ ಮಾಡಿರೋ ಪ್ರಕಾರ ಬೆಳಗ್ಗೆ ಎದ್ದ ಕೂಡಲೇ ನಾನು ಸ್ವಲ್ಪ ಎದ್ದ ಕೂಡಲೇ ಖಾಲಿ ಹೊಟ್ಟೆನಲ್ಲಿ ನೀರನ್ನು ಕುಡಿತಾ ಇದ್ದೀನಿ. ಅದರಲ್ಲೂ ಕೂಡ ಬ್ರಷ್ ಮಾಡ್ದೇ ನೀರು ಕುಡಿಯೋದು ತುಂಬಾ ಒಳ್ಳೆಯದು. ನಮ್ಮ ದೇಹದಲ್ಲಿರುವಂಥ ಕೆಟ್ಟ ಒಂದು ಪದಾರ್ಥ ಆಗಿರ್ಬೋದು, ಟಾಕ್ಸಿನ್ಸ್ ಆಗಿರ್ಬೋದು, ಏನೇ ಆಗಿರಲಿ ಅದನ್ನೆಲ್ಲ ಹೊರ ಹಾಕಲಿಕ್ಕೆ ಬೆಳಗ್ಗೆ ಬ್ರಷ್ ಮಾಡದೆ ನೀರು ಕುಡಿಯೋದು ತುಂಬ ಒಳ್ಳೆಯದು. ನಮ್ಮ ದೇಹದಲ್ಲಿ ಏನೇ ಕಲ್ಮಶ ಇರಲಿ ಅದನ್ನು ಕ್ಲಿಯರ್ ಮಾಡುವಂಥದ್ದು ಇದು. ಅದರಲ್ಲೂ ಕೂಡ ಬಿಸಿ ನೀರು ಕುಡಿಯೋದು ಇನ್ನೂ ಉತ್ತಮ. ಬಟ್ ನಾನು ಬಿಸಿ ನೀರನ್ನ ಕುಡಿಯೋಲ್ಲ, ಅದರಿಂದ ನನಗೆ ಬೇಗನೆ ವೆಯ್ಟ್ ಲೆಸ್ ಆಗುತ್ತೆ. ಹಾಗಾಗಿ ನಾನು ಅದನ್ನು ಕುಡಿಯೋದಿಲ್ಲ. ಸೊ ಅದನ್ನು ಕುಡಿತಾನೇ ನನ್ನ ವೆಯ್ಟ್ ತುಂಬಾ ಕಡಿಮೆ ಆಗೋಗಿತ್ತು. ಸೊ ಹಾಗಾಗಿ ನಾನು ಈಗ ತಣ್ಣೀರನ್ನೇ ಕುಡಿದು ನಂತರದಲ್ಲಿ ಒಂದು 10 ಮಿನಿಟ್ಸ್ ಜಸ್ಟು ರಿಲ್ಯಾಕ್ಸ್ ಆಗೋಣ ಅಂತ ಹೇಳಿಬಿಟ್ಟು ಮೆಡಿಟೇಷನ್ನ ಮಾಡ್ತಾಯಿದ್ದೀನಿ. ಇತ್ತೀಚೆಗೆ ಸ್ವಲ್ಪ ನಮ್ಮ ದಿನ ಹೇಗಾಗ್ಬಿಟ್ಟಿದೆ, ತುಂಬ ಬ್ಯುಸಿ ಸ್ಕೆಡ್ಯೂಲ್ನ ಹಾಕ್ಕೊಂಡ್ಬಿಟ್ಟಿದ್ದೀವಿ. ನಾನಾಯಿತು, ಯಜಮಾನ್ರಾಯಿತು. ಸೊ ಅದರಿಂದ ನಮ್ಮ ದೇಹಕ್ಕೆ ನಾವು ರೆಸ್ಟ್ ಕೊಡ್ತೀವಿ, ಆದರೆ ನಮ್ಮ ಮೈಂಡ್ಗೆ ರೆಸ್ಟ್ ಕೊಡೋದು ಸ್ವಲ್ಪ ಕಷ್ಟನೇ. ಸೊ ಹಾಗಾಗಿ ಮಲಗಿದಾಗೂ ಕೂಡ ಕೊಡ್ತೀವಿ ಅಂತ ಅಂದರೂ ಕೂಡ ಅದು ಮಲಗಿದಾಗ ಸಬ್ಕಾನ್ಷಿಯಸ್ ಮೈಂಡ್ ಆಗಿಬಿಟ್ಟಿರುತ್ತೆ. ಸೊ ನಾವು ಮೆಂಟಲಿ ನಮ್ಮ ಮೈಂಡ್ಗೆ ಒಂದು ಸ್ಟ್ರೆಸ್ ಫ್ರೀ ಇರಬೇಕು, ಟೆನ್ಷನ್ ಫ್ರೀ ಇರಬೇಕು ಅಂತಂದರೆ ಈ ಮೆಡಿಟೇಷನ್ ತುಂಬಾ ಒಳ್ಳೆಯದು ಅಂತ ಅಂದ್ಕೊಂಡು ಡಿಸೈಡ್ ಮಾಡಿ ಇವಾಗಿಂದ ನಾನು ಶುರು ಮಾಡ್ಕೊಂಡಿದ್ದೀನಿ. ನಮಗೆ ಏನೋ ಒಂದು ಖುಷಿ ಇದೆ, ಇಲ್ಲ ಅಂತಲ್ಲ. ನಾವು ಶ್ರಮಪಟ್ಟು ದುಡಿಬೇಕು, ಶ್ರಮಪಟ್ಟು ಕೆಲಸ ಮಾಡಬೇಕು. ಅದರಿಂದ ನಮಗೆ ಖುಷಿ ಇದೆ, ಸಂತೋಷ ಇದೆ. ಎಲ್ಲ ಥರದಿಂದ ಕೂಡ ನಾವು ಆರಾಮಾಗಿ ಇದ್ದೀವಿ ನಿಜ. ಬಟ್ ಏನು ಅಂತಂದರೆ ಆ ಬ್ಯುಸಿ ಸ್ಕೆಡ್ಯೂಲ್ ಮಧ್ಯೆ ಸ್ವಲ್ಪ ನಮ್ಮ ಮೈಂಡ್ಗೆ ಎಲ್ಲೋ ಒಂದು ಕಡೆ ಎಲ್ಲ ರೀತಿಯಿಂದ ಕೂಡ ಹೆಲ್ತ್ ವೈಸ್ ನೋಡಬೇಕು ಅಂತಂದರೆ ಅದಕ್ಕೂ ಕೂಡ ಫಸ್ಟು ಪೀಸ್ಫುಲ್ ಆಗಿರೋ ಮೈಂಡನ್ನು ಕೊಡಬೇಕು ಅಂತ ಡಿಸೈಡ್ ಮಾಡಿ ರಾತ್ರಿಯೇ ನಾನು ಯಜಮಾನ್ರಿಗೂ ಕೂಡ ಹೇಳಿದ್ದೆ, ಇಬ್ಬರು ಸೇರಿ ಬೆಳಗ್ಗೆ ಸ್ವಲ್ಪ ಮೆಡಿಟೇಷನ್ ಮಾಡ್ಕೊಳ್ಳೋಣ, ಸ್ವಲ್ಪ ನಮ್ಮ ಮೈಂಡ್ ಫ್ರೀ ಆಗುತ್ತೆ, ಸ್ಟ್ರೆಸ್ ಫ್ರೀ ಆಗುತ್ತೆ, ಸ್ವಲ್ಪ ಟೆನ್ಷನ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಬಟ್ ನಾನು ಟೆನ್ಷನ್ ಮಾಡ್ಕೊಳ್ಳೋದು ಕಡಿಮೆನೇ, ಏನೇ ಬಂದರೂ ಕೂಡ ಕೂಲಾಗಿ ಇರ್ತೀನಿ. ಬಟ್ ಹಾಗಲ್ಲ, ನಮ್ಮ ಯಜಮಾನ್ರು ಸ್ವಲ್ಪನೇ ಏನೋ ಕೆಲಸ ಜಾಸ್ತಿ ಆಯಿತು ಅಂತಂದರೆ ಫುಲ್ಲು ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ಅವರನ್ನು ನಾನು ಫಸ್ಟ್ ಕಂಟ್ರೋಲ್ ಮಾಡಬೇಕು. ಫಸ್ಟ್ ನಾನು ಇದನ್ನೆಲ್ಲ ಮಾಡೋದಕ್ಕೆ ಶುರು ಮಾಡಿದರೆ ನನ್ನ ಜೊತೆ ಅವರು ಕೂಡ ಜಾಯಿನ್ ಆಗ್ತಾರೆ. ಮೊದಲು ನಾನು ಇದಕ್ಕೆ ಕೈ ಹಾಕಬೇಕು ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಈಗ ಬರ್ತಾ ಅವ್ರಿಗೂ ಕೂಡ ಸ್ವಲ್ಪ ದಾರಿಗೆ ತರಬೇಕು. ಬಟ್ ರಾತ್ರಿಯೇ ಹೇಳಿದ್ದೀನಿ, ಬೆಳಗ್ಗೆ ಎಬ್ಸೋಕಿದ್ರೆ ಎದ್ದೇಳಿಲ್ಲ ಅವರು. ಹಾಗಾಗಿ ನಾನು ಒಬ್ಬಳೇ ಬಂದುಬಿಟ್ಟು ಇಲ್ಲಿ ಜಸ್ಟ್ ಒಂದು ಸ್ವಲ್ಪ ಹೊತ್ತು ನನಗೆ ಹೇಗೆ ತಿಳಿಯುತ್ತೆ ಹಾಗೆ ಮೆಡಿಟೇಷನ್ನ ಮಾಡ್ತಾಯಿದ್ದೀನಿ. ನಾವೆಲ್ಲ ಹೈಸ್ಕೂಲಲ್ಲಿ ಇರುವಾಗ ನಮಗೆ ಮೆಡಿಟೇಷನ್ ಮಾಡೋದು ಸ್ವಲ್ಪ ಕೆಲವೊಂದಿಷ್ಟು ಮೆಡಿಟೇಷನ್ಗೆ ಸಂಬಂಧಪಟ್ಟಿರೋ ಅಂಥ ಟಿಪ್ಸ್ಗಳನ್ನು ಹೇಳಿದರು. ಅದೆಲ್ಲ ನನಗೆ ನೆನಪಿತ್ತು. ಅದರ ಪ್ರಕಾರ ಸ್ವಲ್ಪ ನಾನು ಮಾಡ್ಕೊಳ್ತಾ ಇದ್ದೆ. ಇದರಿಂದ ಸ್ವಲ್ಪ ಒಂದೇ ದಿನಕ್ಕೆ ಯಾವುದೇ ರೀತಿಯಾದಂಥ ಮೈಂಡು ನಮ್ಮ ಹಿಡಿತದಲ್ಲಿ ಬರೋದೇ ಇಲ್ಲ. ಬಟ್ ದಿನ ಅದನ್ನು ನಾವು ರೂಢಿ ಮಾಡ್ಕೋತಾ ಹೋದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ನಮಗೆ ಅದರದ್ದು ಯೂಸ್ ಸಿಗುತ್ತೆ ಅಂತ. ಸೊ ಹಾಗಾಗಿ ಮೊದಲೇ ದಿನ ಶುರು ಮಾಡ್ಕೊಂಡಿದ್ದೀನಿ. ಆದರೂ ಕೂಡ ತಲೆಯಲ್ಲಿ ನೂರಾರು ಯೋಚನೆಗಳು, ನೂರಾರು ವಿಚಾರಗಳು ಓಡಾಡ್ತಾ ಇತ್ತು. ಅದೊಂಥರ ನನಗೆ ಶಾಂತವಾಗಿ ಕೂತಿದ್ದೀನಿ ಅಂತ ಅನ್ನಿಸ್ತಾ ಇರಲಿಲ್ಲ. ಹೀಗೆ ಮಕ್ಕಳು ಈಗ ಎದ್ಬಿಡ್ತಾರೆ, ಈಗ ಬೇಗ ಕೆಲಸ ಮುಗಿಸ್ಬಿಡ್ಬೇಕು, ಇದಾಗಿದ ನಂತರ ಈ ಕೆಲಸ ಮಾಡಬೇಕು, ಆ ಕೆಲಸ ಮಾಡಬೇಕು, ಈ ರೀತಿ ನಮ್ಮ ಮನೆ ಮೇಲಿರುವಂಥ ಜವಾಬ್ದಾರಿಗಳದ್ದು ಸರ್ಮಾಲೆ ಹಾಗೆ ಒಂದೊಂದಾಗಿನೇ ಪ್ಲ್ಯಾನ್ ಮಾಡ್ಕೋಬೇಕು ಅನ್ನೋ ರೀತಿಯಲ್ಲಿ ಬರ್ತಾಯಿತ್ತು. ಬಟ್ ಏನು ಮಾಡೋದು, ಅದು ಎಷ್ಟೇ ನಾವು ಹೊರಗಡೆ ಹಾಕಬೇಕು ಅಂದರೆ ಒಂದೇ ಸರಿಗೆ ಅದು ಯಾವುದೂ ಹೊರಗಡೆ ಹೋಗೋದೇ ಇಲ್ಲ. ಹಾಗಾಗಿ ನಾನು ಜಸ್ಟು ಒಂದು ಸ್ವಲ್ಪ ಕೂತಿದ್ದೀನಿ ಅಂದರೆ ಜಸ್ಟ್ ರೆಸ್ಟ್ ಮೂಡಲ್ಲಾದರೂ ಇದ್ದೀನಿ ಅಂತ ಅಂದ್ಕೊಂಡು ಕೂತ್ಕೊಂಡಿದ್ದೆ ಅಷ್ಟೇ. ಬರ್ತಾ ರೂಢಿ ಮಾಡ್ಕೋಬೇಕು. ಯಾವುದೋ ಅಭ್ಯಾಸ ಇಲ್ಲದೆ ಆಗೋದಿಲ್ಲ ಅಲ್ವಾ. ಸೊ ಅದಾಗಿದ ನಂತರ ಜಸ್ಟ್ ಒಂದು ಸ್ವಲ್ಪ ಈ ರೀತಿ ಕಣ್ಣನ್ನು ಸಡನ್ನಾಗಿ ಓಪನ್ ಮಾಡಿದೆ, ಜಸ್ಟ್ ರಿಲ್ಯಾಕ್ಸ್ ಆಗಬೇಕು ಅಂತ ಮಾಡಿಕೊಂಡೆ. ಸೊ ಈ ರೀತಿ ದಿನ ಶುರು ಆಯಿತು. ಅದಾಗಿದ ನಂತರ ಇವತ್ತು ಶುಕ್ರವಾರ ಆಗಿತ್ತು. ಶುಕ್ರವಾರ ದಿನ ನಮ್ಮ ಮನೆ ಪೂಜೆ ಹೇಗಿರುತ್ತೆ, ಹೊಸ್ಲು ಪೂಜೆ. ಹೊಸ್ಲಲ್ಲಿ ಬೆಳಗ್ಗೆ ಕೆಲವೊಬ್ರು ಹೇಳ್ತಾರೆ ಸ್ನಾನ ಮಾಡ್ದೇ ಅರಿಶಿನ ಕುಂಕುಮ ಹಾಕಬಾರ್ದು ಅಂತ. ನಾನು ಬೆಳಗ್ಗೆ ಮುಖ ತೊಳ್ಕೊಂಡು ಎಲ್ಲ ಆಗಿದ ನಂತರನೇ
ಫಸ್ಟು ಹೊಸ್ಲು ಪೂಜೆ ಅಂದರೆ ರಂಗೋಲಿ ಹಾಕೋದು, ಕಸ ಗುಡಿಸೋದು, ಬಂಡೆ ಒರೆಸೋದು, ಹೊಸ್ಲು ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚೋದು, ಈ ಕೆಲಸವನ್ನು ಮಾಡ್ಕೊಳ್ತೀನಿ. ಸೊ ಅದೇನೋ ಒಂದು ಪಾಸಿಟಿವ್ ಎನರ್ಜಿಯನ್ನು ನನಗೆ ಕೊಡುತ್ತೆ. ಇದು ಕೇವಲ ಒಂದೇ ದಿನ ಅಲ್ಲ, ಪ್ರತಿದಿನ ನನ್ನ ರೊಟೀನ್ ಆಗಿರುತ್ತೆ. ಬೆಳಗ್ಗೆ ಎದ್ದ ಕೂಡಲೇ ನಾನು ಮುಖ ತೊಳ್ಕೊಂಡು ಫ್ರೆಶ್ ಆಗಿ ಅದಾಗಿದ್ದ ನಂತರ ಫಸ್ಟು ಬಾಗಿಲು ಮುಂದೆ ಕಸ ಗುಡಿಸಿ ರಂಗೋಲಿ ಬಿಡೋದೇ ನನ್ನ ಒಂದು ಅಭ್ಯಾಸ. ಸೊ ಅದಿದ್ರೇ ಮುಂದಿನ ಕೆಲಸ ನನಗೆ ಎಲ್ಲ ನಡೆಯೋದು. ಹಾಗಾಗಿ ಅದನ್ನು ಪ್ರತಿದಿನ ರೂಢಿ ಮಾಡ್ಕೊಂಡಿದ್ದೀನಿ. ಬೇರೆ ಯಾವುದೇ ದಿನ ನಾನು ಸ್ಕಿಪ್ ಮಾಡೋದಿಲ್ಲ. ನಂತರ ನೋಡಿ ಬೆಳಗ್ಗೆ ಒಂದು ಸ್ವಲ್ಪ ಕಟ್ ಮಾಡಿದ್ವಿ, ಇಷ್ಟು ಹಣ್ಣುಗಳನ್ನು ಜಾತ್ರೆ ದಿನ ಇಟ್ಟಿದ್ವಿ, ವೇಸ್ಟ್ ಅಂತ ಆದರೂ ಕೂಡ ನೋಡಿ ಕವರಲ್ಲಿ ಇಟ್ಬಿಟ್ಟಿದ್ವಿ. ಅದು ತುಂಬ ಚೆನ್ನಾಗಿ ಬಂದಿತ್ತು. ತೋರಿಸ್ತೀನಿ ನಿಮಗೆ ಹೇಗೆ ಹಣ್ಣಾಗಿ ಬಂದಿದೆ. ನಮ್ಮ ತೋಟದಲ್ಲೇ ಬಿಟ್ಟಿರುವಂಥ ಹಣ್ಣುಗಳು ಇದು. ಎಷ್ಟು ಚೆನ್ನಾಗಿ ಹಣ್ಣಾಗಿದೆ. ಯಾವುದೇ ರೀತಿಯಾದಂಥ ಕೆಮಿಕಲ್ ಯೂಸ್ ಮಾಡಿಲ್ಲ, ನ್ಯಾಚುರಲ್ ಆಗಿ ನಮ್ಮ ತೋಟದಲ್ಲೇ ಬೆಳೆದಿರೋದು ಅಂತ ಖುಷಿ ಆಯಿತು. ಸೊ ಹಾಗಾಗಿ ಗಿಡದಲ್ಲಿರೋದನ್ನ ಹಣ್ಣಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಬಿಟ್ಕೊಂಡು ಬಂದ್ವಿ. ಅದನ್ನು ಕೂಡ ಈ ರೀತಿ ಕವರಲ್ಲಿ ಕಟ್ಟಿಟ್ರೆ ಹಣ್ಣಾಗ್ಬೋದು ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆ ಕಲರಲ್ಲಿ ಗ್ರೀನಲ್ಲಿ ಫುಲ್ಲು ಕಾಯಿ ಇತ್ತು, ಅಂಥದ್ದು ಈ ಥರ ಹಣ್ಣಾಗಿದೆ. ಅಷ್ಟೇ ಟೇಸ್ಟಿಯಾಗಿ ಕೂಡ ಇತ್ತು. ಸೊ ಹಾಗಾಗಿ ಇದನ್ನು ಕಂಪ್ಲೀಟಾಗಿ ಕಟ್ ಮಾಡಿ ಇಟ್ಟರೆ ತಿನ್ನಲಿಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಇವಾಗ ಸೊ ಇದನ್ನು ಕೂಡ ಹಾಗೆ ಕವರಲ್ಲಿ ಹಾಕಿರ್ತೀನಿ. ನನಗೆ ಗೊತ್ತಿಲ್ಲ ಈ ರೀತಿ ಹಣ್ಣು ಮಾಡೋದು, ಯಾವ ರೀತಿ ಮೇಂಟೈನ್ ಮಾಡೋದು, ಹೇಗಿದ್ರೆ ಹಣ್ಣಾಗುತ್ತೆ ಅಂತ ಸ್ವಲ್ಪ ಕೂಡ ಗೊತ್ತಿರಲಿಲ್ಲ. ಬಟ್ ಇಷ್ಟೇ ಇಟ್ಟಿದ್ದಕ್ಕೆ ನನಗೆ ಹಣ್ಣಾಗಿದೆ ಅಂತ ಗೊತ್ತಾಯಿತು. ಸೊ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ಯೂಸ್ ಆಗುತ್ತೆ ಅಂತ ಮೊದಲು ನನಗೂ ಗೊತ್ತಿರಲಿಲ್ಲ. ಕೆಲವೊಂದು ಗಾಳಿ ರೂಮಲ್ಲಿ ಇಡಬೇಕು, ಅಲ್ಲಿ ಸ್ವಲ್ಪ ಕೂಡ ಗಾಳಿ ಬರಬಾರ್ದು, ಹಾಗೆ ಹೀಗೆ ಅಂತ ಇಷ್ಟು ಗಾಳಿ ಹಾಡ್ದೇ ಕವರಲ್ಲಿ ಕಟ್ಟಿ ಇಟ್ಟಿದ್ದಷ್ಟೇ ಇಷ್ಟು ಚೆನ್ನಾಗಿ ಹಣ್ಣಾಗಿ ಬಂದಿದೆ. ಸೊ ಈ ಗೊನೆ ಕೂಡ ಹಾಗೆ ಇಡ್ತೀನಿ, ಹೇಗಾಗುತ್ತೆ ಅಂತ ನಾನು ನೆಕ್ಸ್ಟ್ ನಿಮಗೆ ಅದು ಹಣ್ಣಾಗಿದ್ದ ನಂತರ ಶೇರ್ ಮಾಡ್ಕೊತೀನಿ. ಸೊ ಯಾರಿಗಾದರೂ ಬೇಕಿತ್ತು ಅಂತಂದರೆ ನಿಮಗೂ ಕೂಡ ಯೂಸ್ ಆಗುತ್ತೆ ಈ ರೀತಿ ಗೊನೆನ ಆನ್ ಮಾಡೋದಕ್ಕೆ. ಸೊ ಇವತ್ತು ನಮ್ಮ ಮಾವನವರು ಅಂದರೆ ನಮ್ಮ ಮನೆಯವರ ಚಿಕ್ಕಪ್ಪ ಅವ್ರು ತೀರ್ಕೊಂಡು 1ನೇ ವರ್ಷದ ಪುಣ್ಯತಿಥಿ ಇವತ್ತು. ಹಾಗಾಗಿ ಅವ್ರಿಗೆ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಇಲ್ಲಿ ಯಜಮಾನರು ದೇವ್ರ ಪೂಜೆ ಎಲ್ಲ ಮಾಡಿ ಅದಾಗಿದ್ದ ನಂತರ ನಾವು ಫೋಟೋವನ್ನು ಯಾವತ್ತೂ ಕೂಡ ತೀರ್ಕೊಂಡವ್ರ ಫೋಟೋವನ್ನು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಹೊರ್ಗಡೆನೇ ನಾವು ಮನೆಯಲ್ಲಿ ಹಾಕ್ಕೊಂಡಿದ್ದೀವಿ ಅವ್ರ ಫೋಟೋವನ್ನು. ಅಲ್ಲೇ ಪೂಜೆ ಮಾಡಿಕೊಂಡು ಕೆಳಗಡೆ ಒಂದು ಚೇರ್ ಮೇಲೆ ಇಟ್ಟು ಪೂಜೆ ಮಾಡಿ ಅದಾಗಿದ್ದ ನಂತರ ಎಲ್ಲ ಎಡೆ ಮಾಡಿ ಇವತ್ತೊಂದು ದಿನ ಪುಣ್ಯತಿಥಿ ದಿನ ಆದರೂ ಈ ಥರ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಮಕ್ಕಳಿರೋ ಮನೆಯಲ್ಲಿ ಸ್ವಲ್ಪ ಕಷ್ಟ ಇದೆಲ್ಲ ಮಾಡಲಿಕ್ಕೆ ಅಂತ ಅಂದ್ಕೊಂಡು, ಯಾಕಂದರೆ ಅವರು ಸುಮ್ಮನೆ ಇರೋದಿಲ್ಲ, ಏನಾದರೂ ಕಿತ್ತಾಡೋದು ಮಾಡೋದು ಮಾಡ್ತಾನೆ ಇರ್ತಾರೆ. ಹಾಗಾಗಿ ಬೇಡ ಅಂತೇಳ್ಬಿಟ್ಟು ಅಲ್ಲೇ ಎಲ್ಲಿ ಫೋಟೋ ಹಾಕಿದ್ವೋ ಅಲ್ಲೇ ಪೂಜೆ ಮಾಡಿಬಿಟ್ಟು ಹೂವು ಹಾಕಿ ಅದಾಗಿದ್ದ ನಂತರ ಹಣ್ಣು ಕಾಯಿ ಎಲ್ಲ ಏನೇನು ಸಮರ್ಪಿಸೋದು ಅದನ್ನೆಲ್ಲ ಸಮರ್ಪಿಸಿ ಇವತ್ತು ಅವರ ಮೊದಲನೇ ವರ್ಷದ ಪುಣ್ಯತಿಥಿಯನ್ನು ಮಾಡಿಕೊಂಡ್ವಿ. ಹೋದ ವರ್ಷ ಇದೇ ದಿನದಲ್ಲಿ ಅವ್ರನ್ನ ಕಳ್ಕೊಂಡಿದ್ದು. ಆ ಒಂದು ಇಷ್ಟು ದಿನ ಹೇಗೋ ಸ್ವಲ್ಪ ಮೊದಲು ಅವ್ರನ್ನ ಕಳ್ಕೊಂಡಿದ್ದು 1 ತಿಂಗಳವರೆಗೂ ಕೂಡ ನಮಗೆ ಅವ್ರ ನೆನಪು ತುಂಬಾ ಕಾಡ್ತು. ಬರ್ತಾ ಸ್ವಲ್ಪದಾಗಿ ನಾವು ಮರಿತಾ ಬಂದ್ವಿ ಅವರ ನೆನಪನ್ನು. ಬಟ್ ಇವತ್ತು ಆ ದಿನ ಬಂದಾಗ ಮತ್ತೆ ಕಂಪ್ಲೀಟಾಗಿ ಎಮೋಷ್ನಲ್ ಆಗಿಬಿಟ್ವಿ. ಸೊ ಅದು ತುಂಬ ಹತ್ತಿರ ಇದ್ದರು ಅಂತ ಅನಿಸಿದಾಗ, ತುಂಬ ಬೇಕಿರೋರು ಅಂತ ಅನಿಸಿದಾಗ ಅದು ತಾನಾಗಿಯೇ ಬಂದೇ ಬಿಡುತ್ತೆ. ಆ ರೀತಿ ಆಯಿತು. ಸೊ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಇದೆ. ಹಾಗಾಗಿ ಏನು ಮಾತಾಡೋಕ್ಕೂ ಆಗಲ್ಲ, ಹೇಳೋಕ್ಕೂ ಆಗೋದಿಲ್ಲ. ಒಟ್ಟಿನಲ್ಲಿ ಅವರು ಬೇಕಿರೋರು, ಅದ್ರ ಜೊತೆ ಒಳ್ಳೆ ವ್ಯಕ್ತಿ ಅಂತ ಅಂದಾಗೇ ನಾವು ಇದನ್ನೆಲ್ಲ ಅವ್ರಿಗೆ ಸಮರ್ಪಿಸೋದು, ಅದೆಲ್ಲ ಮಾಡಲಿಕ್ಕೆ ನಮಗೂ ಕೂಡ ಒಂದು ಸಮಾಧಾನ ಇರುತ್ತೆ. ಅದೇನೋ ಮಾಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಏನೋ ಅಲ್ಲ, ಅದನ್ನು ಮಾಡಿದ್ರೇ ನಮಗೂ ಒಂದು ಸಮಾಧಾನ, ಶಾಂತಿ, ಮನಸ್ಸಿಗೊಂದು ಎಲ್ಲೋ ಒಂದು ಕಡೆ ಅವ್ರನ್ನ ಕಳ್ಕೊಂಡಿರೋ ನೋವನ್ನು ಈ ರೀತಿಯಾಗಿ ಹಾಗೆ ಸ್ವಲ್ಪ ಅವರು ನಮ್ಮವರು ಅನ್ನೋದನ್ನ ಭಾವನೆಯನ್ನು ಉಳಿಸ್ಕೊಂಡೋದು ಅನ್ನೋ ಥರ ಅನ್ನಿಸ್ತು. ಸೊ ಇದನ್ನೆಲ್ಲ ಮಾಡಲೇಬೇಕು, ಪುಣ್ಯತಿಥಿಗೆ ಇವ್ರಿಗೆಲ್ಲ ಇದನ್ನು ಮಾಡಬೇಕು ಅಂಥೇಳಿ ಕಾಟಾಚಾರಕ್ಕೆ ಕೆಲವೊಂದಿಷ್ಟು ಜನ ಮಾಡ್ತಾ ಇರ್ತಾರೆ. ಆ ರೀತಿ ಮಾಡೋದಲ್ಲ, ಅದು ಬೇಕಿರೋರಿಗೆ ಮಾಡಿದಾಗ ಏನನ್ಸುತ್ತೆ, ನಮಗೇ ಒಂದು ಸಮಾಧಾನ, ಒಂದು ರೀತಿಯಾದಂಥ
ನಮ್ಮಲ್ಲಿ ಅವ್ರನ್ನ ಕಳ್ಕೊಂಡಿರೋ ಬೇಜಾರೇನಿದೆ ಆ ಬೇಜಾರು ಕಡಿಮೆ ಮಾಡಲಿಕ್ಕೆ ಈ ರೀತಿ ಮಾಡಿಕೊಂಡಾಗ ಆ ಒಂದು ಬೇಜಾರು ಕಡಿಮೆ ಆಗುತ್ತೆ ಅಂತ ನಾನು ಯಜಮಾನ್ರು ಮಾತಾಡ್ಕೊಳ್ತಾ ಇದ್ವಿ. ಸೊ ಕೆಲವೊಬ್ಬರು ಹೇಳ್ತಾ ಇರ್ತಾರೆ, ಮಾಡಿಲ್ಲ ಅಂದರೆ ಹಾಗಾಗುತ್ತೆ ಹೀಗಾಗುತ್ತೆ, ಅವ್ರು ಬಂದು ಕಾಡ್ತಾರೆ ಹಾಗೆ ಹೀಗೆ ಅಂತ. ಆ ಥರದ್ದು ಯಾವುದೇ ರೀತಿಯಾದಂಥ ಉದ್ದೇಶ ಏನೂ ಇರೋದಿಲ್ಲ. ಹಾಗೆ ಆ ರೀತಿ ಯಾವುದೇ ಇದು ಕೂಡ ಆಗೋದಿಲ್ಲ, ತೊಂದರೆ ಕೂಡ ಆಗೋದಿಲ್ಲ. ನಮ್ಮ ಮನಸ್ಸು ನಮ್ಮ ಮಾತಲ್ಲಿ ಉದ್ದೇಶ ಚೆನ್ನಾಗಿರಬೇಕು, ಮನಸ್ಸು ಸರಿಯಾಗಿರಬೇಕು ಅಷ್ಟೇ. ಸೊ ಇವತ್ತು ಒಂದಿಷ್ಟು ಮೀಶೋದಿಂದ ಶಾಪ್ಸಿಯಿಂದ ತರಿಸಿರೋದು ಈ ಬಾಟಲ್ಸು. ಇದು ಕಾಂಬೋ ಆಫರಲ್ಲಿತ್ತು, ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಈಗೇನು ಸ್ಟೇನ್ಲೆಸ್ ಸ್ಟೀಲ್ಗಳು ಸ್ವಲ್ಪ ಈ ಬೇಸಿಗೆ ದಿನಗಳಲ್ಲಿ ಬಾಟಲು ಕೂಲಾಗಿರುತ್ತೆ ಅನ್ನೋ ಕಾರಣಕ್ಕೆ ಈ ಬಾಟಲ್ನ ನಾನು ಆನ್ಲೈನ್ ಥ್ರೂ ಬೈ ಮಾಡಿದೆ. ಸೊ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಇಬ್ಬರಿಗೂ ಕೂಡ ಒಂದೇ ಥರ ತೊಗೊಂಡೆ, ಹಾಗೆ ನನಗೆ ಯಜಮಾನ್ರಿಗೆ ಇಬ್ಬರಿಗೂ ಕೂಡ ಒಂದೇ ಥರ ತೊಗೊಂಡೆ. ನಮಗೆ 1 ಲೀಟರ್ದು ಬಾಟಲ್ ತೊಗೊಂಡೆ, ಮಕ್ಕಳಿಗೆ 1/2 ಲೀಟರ್ದು ಚಿಕ್ಕದೇ ಇರಲಿ, ಇವನ್ ಸಾತುಗೂ ಕೂಡ ಸ್ಕೂಲ್ಗೆ ತೊಗೊಂಡೋಗ್ಲಿಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಕಿದ್ದೆ. ತುಂಬ ಚೆನ್ನಾಗಿತ್ತು. ಹಾಗಾಗಿ ಇದರದ್ದು ರಿವ್ಯೂ ಕೂಡ ಹೇಳಿದಾಗ ಆಗುತ್ತೆ ನಿಮಗೆ, ಹಾಗೆ ತೋರಿಸಿದಾಗ ಆಗುತ್ತೆ, ಹಾಗೆ ಕ್ಲೀನಿಂಗ್ ಕೂಡ ನಾನು ಹೇಗೆ ಮಾಡ್ಕೊಳ್ತೀನಿ ಅಂತ ಹಾಗೆ ಒಂದು ಜಸ್ಟ್ ತೋರಿಸಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಹಾಗೆ ಮಾಡ್ಕೊಂಡಿದ್ದೀನಿ. ಇದು ಜಸ್ಟ್ ನಾನೊಂದು ವಿಮ್ ಏನು ಯೂಸ್ ಮಾಡ್ತೀವಲ್ಲ, ಜೆಲ್ ಯೂಸ್ ಮಾಡೋದು ನಾನು. ಆ ಜೆಲ್ಲನ್ನು ಹಾಕಿಬಿಟ್ಟು ಎಕ್ಸೋ ಬಾರ್ ಬರುತ್ತಲ್ವ, ಆ ಸ್ಕ್ರಬ್ ಹಾಕಿ ಈ ಒಂದು ಬ್ರಷನ್ನು ತೊಗೊಂಡ್ಬಿಟ್ಟು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಈ ರೀತಿ ಫಸ್ಟ್ ಏನೇ ಒಂದು ಆನ್ಲೈನಲ್ಲಿ ನಾವು ತೊಗೊಂಡ್ರು ಕೂಡ ಫಸ್ಟ್ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಮಕ್ಕಳು ಇಷ್ಟಪಟ್ಟು ಅವರು ಕೂಡ ಯೂಸ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಹೊಸದೇನೋ ಮನೆಗೆ ಬಂದಿದೆ ಅಂದರೆ ಅವ್ರಿಗೊಂದು ಖುಷಿ ಇರುತ್ತೆ. ಸೊ ಅವ್ರು ಮುಟ್ಟೋದಕ್ಕೂ ಮುಂಚೆ, ಅವರು ಯೂಸ್ ಮಾಡೋದಕ್ಕೂ ಮುಂಚೆ ನಾನು ಫಸ್ಟ್ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇಲ್ಲ ಅಂತಂದರೆ ಅವರು ಅದನ್ನು ನೀರು ತುಂಬಿಕೊಂಡು ತಾವೇ ಕುಡಿಯೋದು ಎಲ್ಲದೂ ಮಾಡಿಬಿಡ್ತಾರೆ. ಅವ್ರಿಗೆ ಅದೊಂದು ಖುಷಿನೇ ಆಗಿಬಿಡುತ್ತೆ. ಹಾಗಾಗಿ ಅವ್ರಿಗೆ ಕೊಡೋದಕ್ಕೂ ಮುಂಚೆ ಕ್ಲೀನ್ ಮಾಡ್ಕೋಬೇಕು ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಬಾಟಲ್ ಮಾತ್ರ ತುಂಬ ಚೆನ್ನಾಗಿದೆ. ನಿಮಗೂ ಯಾರಿಗಾದರೂ ಬೇಕಿತ್ತು ಅಂತಂದರೆ ಶಾಪ್ಸಿ ಅಂದರೆ ಫ್ಲಿಪ್ಕಾರ್ಟ್ ಅವ್ರದ್ದೇ, ಅಲ್ಲಿನೇ ನಾನು ಬೈ ಮಾಡಿದ್ದು. ತುಂಬ ಚೆನ್ನಾಗಿದೆ. ಸೊ ಈ ಒಂದು ನಮಗೆ ಅದನ್ನು ಫ್ಲಾಸ್ಕ್ ಥರನೂ ಟೀಗೆ ಕ್ಯಾರಿ ಮಾಡಲಿಕ್ಕೆ, ಟೀ ಕಾಫಿ ಕೂಡ ಕ್ಯಾರಿ ಮಾಡಲಿಕ್ಕೂ ಕೂಡ ಯೂಸ್ ಮಾಡ್ಕೊಳ್ಬೋದು ಅನ್ನೋ ಥರ ಇದೆ. ಚೆನ್ನಾಗಿದೆ. ಒಟ್ಟಿನಲ್ಲಿ ವಾಟ್ರ್ ಬಾಟಲ್ ಆಗಿ ಕೂಡ ಯೂಸ್ ಮಾಡ್ಕೊಳ್ಬೋದು, ಎರಡಕ್ಕೂ ಕೂಡ ಯೂಸ್ ಆಗುತ್ತೆ. ಸೊ ಅದಕ್ಕೆ ಕ್ಯಾಪ್ ಕೂಡ ಈ ರೀತಿ ಇದೆ, ಓಪನ್ ಕ್ಲೋಸ್ ಆಗಿರ್ಬೋದು, ಕಂಪ್ಲೀಟಾಗಿ ಓಪನ್ ಮಾಡ್ಕೊಳ್ಳೋದಕ್ಕೂ ಕೂಡ ಇದೆ. ಇಷ್ಟ ಆಯಿತು ನನಗೆ ಇದನ್ನು ತರಿಸಿದ ನಂತರ. ಫಸ್ಟ್ ನಾನು 1/2 ಲೀಟ್ರದ್ದು ಮಾತ್ರ ತರಿಸಿದ್ದೆ. ಇಷ್ಟ ಆಗಿದ್ದಕ್ಕೆ ಮತ್ತು 1 ಲೀಟ್ರದ್ದು ಕೂಡ ಬೈ ಮಾಡಿದೆ. ಮೊದಲು ಒಂದೇ ತರಿಸಿದ್ದು, ಆಮೇಲೆ ಇನ್ನೂ 2 ತರಿಸಿದೆ. ನಮ್ಮ ಧೃತಿಗೂ ಕೂಡ ಬೇಕು ಅಂತ ಕೇಳ್ತಾಯಿದ್ಲು, ಅವಳಿಗೂ ಕೂಡ ಒಂದು ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಚೆನ್ನಾಗಿದೆ. ನಿಮಗೂ ಯಾರಾದರೂ ಬೇಕಂದರೆ ಯೂಸ್ ಮಾಡ್ಕೊಳ್ಬೋದು. ಯಾವುದು ಚೆನ್ನಾಗಿರುತ್ತೆ ಅದನ್ನು ಮಾತ್ರ ನಾನು ನಿಮಗೆ ತೋರಿಸ್ತೀನಿ. ಯಾವುದಾದ್ರೂ ನಾನು ತರಿಸಿದ್ದೀನಿ ಅಂತ ಅಂದರೆ ಅದರಲ್ಲಿ ಯಾವುದು ಯೂಸ್ಫುಲ್ ಇರುತ್ತೆ, ಯಾವುದು ಬೆಸ್ಟ್ ಅಂತ ಅನಿಸುತ್ತೆ ಅದನ್ನು ಮಾತ್ರ ಶೇರ್ ಮಾಡ್ಕೊಂಡಿರ್ತೀನಿ. ಇದು ಕೂಡ ಬೆಸ್ಟ್ ಅಂತ ಅನ್ನಿಸ್ತು ನನಗೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಈಗ ಆಫೀಸ್ಗೆ ಹೋಗೋರಿಗೆ ಆಗಿರ್ಬೋದು, ಕ್ಯಾರಿ ಮಾಡಲಿಕ್ಕೆ 1 ಲೀಟ್ರದ್ದು ಕೂಡ ಸಿಗುತ್ತೆ, 1/2 ಲೀಟ್ರದ್ದು ಸಿಗುತ್ತೆ. ಮಕ್ಕಳಿಗೂ ಕೂಡ ಸ್ಕೂಲ್ಗೆ ಕಳಿಸೋದಕ್ಕೆ ಕೂಡ ಅಫೋರ್ಡೆಬಲ್ ರೇಟ್ ಇದೆ. ಹಾಗೆ ಅದ್ರ ಜೊತೆಗೆ ತುಂಬ ಚೆನ್ನಾಗಿ ಕೂಡ ಇದೆ. ಅವ್ರಿಗೂ ಕೂಡ ಡೈಲಿ ಸ್ಕೂಲ್ಗೆ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಸ್ಟೇನ್ಲೆಸ್ ಸ್ಟೀಲ್ ಆಗಿದೆ ಆದರೆ ಇದು. ಸೊ ಬೆಟರ್ ಅಂತ ಅನ್ನಿಸ್ತು, ಹಾಗಾಗಿ ತೋರಿಸಿದ್ದೀನಿ. ಸೊ ಈ ರೀತಿ ನಾವು ಯಾವುದೇ ಒಂದು ವಸ್ತುನ ಬಾಟಲ್ನ ಈ ರೀತಿ ನಾನು ಕ್ಲೀನ್ ಮಾಡಿಕೊಂಡು ಇಟ್ಕೊಂಡ್ಬಿಡ್ತೀನಿ. ಕ್ಲೀನ್ ಮಾಡಲಿಕ್ಕೆ ನನಗೆ ಇದೊಂದು ಬ್ರಷ್ ಆನ್ಲೈನಲ್ಲೇ ಬೈ ಮಾಡಿದ್ದು, ತುಂಬ ಚೆನ್ನಾಗಿದೆ ಬಾಟಲ್ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅದು ಕೂಡ ಯೂಸ್ಫುಲ್ ಇದೆ. ಅದನ್ನು ಆನ್ಲೈನಲ್ಲೇ ನಾನು ಪರ್ಚೇಸ್ ಮಾಡಿದ್ದು. ನಿಮಗೂ ಕೂಡ ಬೇಕು ಅಂತಂದರೆ ಅದು ಮೀಶೋದಲ್ಲಿ ತೊಗೊಂಡಿದ್ದು, ನೀವು ಬೇಕು ಅಂದರೆ ಬೈ ಮಾಡ್ಬೋದು. ನೋಡಿ, ಈ ಥರ ಬಾಟಲ್ಸ್ ಕ್ಲೀನ್ ಮಾಡಲಿಕ್ಕೆ ಎಲ್ಲದಕ್ಕೂ ಕೂಡ ತುಂಬಾ ಯೂಸ್ಫುಲ್ ಇದೆ. ಅದು ಅಷ್ಟೇ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಒಂದು ಸ್ವಲ್ಪ ಏನಾದರೂ ಬೇಕು ಅಂತಂದರೆ ಸ್ಕ್ರಬ್ ಬರುತ್ತಲ್ವ, ಆ ಸ್ಕ್ರಬ್ಬನ್ನು ಕೂಡ ಹಾಕ್ಕೊಂಡು ಡೀಪಾಗಿ ಕ್ಲೀನ್ ಆಗಿಬಿಡುತ್ತೆ ಅಂತ ಅದನ್ನು ಹಾಕ್ಕೊಳ್ತೀನಿ. ಎಲ್ಲ ಸಂದಿಗಳಲ್ಲಿ ಕೂಡ ನೀಟಾಗಿ ಕ್ಲೀನ್ ಮಾಡಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಹೀಗೆ ಕ್ಲೀನ್ ಮಾಡಿ ಇಟ್ಕೊಂಡೆ.
ನಮ್ಮ ಸಂಬಂಧಿಗೆ ಈ ಕಡೆ ಪೂಜೆ ಆಗಿದ ನಂತರ ತಾತನಿಗೆ ನಮಸ್ಕಾರ ಮಾಡಮ್ಮ ಅಂತ ಹೇಳಿದ್ವಿ, ಮಾಡ್ತಾಯಿದ್ದಾಳೆ. ಇತ್ತೀಚೆಗೆ ನನ್ನ ಮಕ್ಕಳಿಗೆ ಸ್ವಲ್ಪ ಗೊತ್ತಾಗ್ತಾ ಇತ್ತು ಇವರು ನಮ್ಮ ತಾತ ಅಂತೇಳಿ. ಮೊದಲು ಅಷ್ಟೊಂದು ಗೊತ್ತಿರಲಿಲ್ಲ, ಮೊದಲು ಸ್ವಲ್ಪ ಕೇಳ್ತಾಯಿದ್ರು. ಇತ್ತೀಚೆಗೆ ಈಗ ಮರ್ತಿದ್ದಾರೆ ಅವರು ಕೂಡ, ತಾತ ಎಲ್ಲೋದ್ರು ಅಂತ. ಈಗ ಮರ್ತಿದ್ದಾರೆ ಸ್ವಲ್ಪ. ಇಲ್ಲಿ ಬೆಳಗ್ಗೆಯಿಂದ ನೋಡಿ, ಇವತ್ತು ಹಾರ ಹಾಕಿದೀವಲ್ಲ ತಾತನ ಫೋಟೋಕ್ಕೆ, ಗಮ್ಮಂತ ಸ್ಮೆಲ್ ಹಿಡ್ದದ ನೋಡಿ ಮನೆ ಅಲ್ಲ. ಡೈಲಿ ಇದ್ರದ್ದು ಆರ್ಟಿಫಿಷಿಯಲ್ ಹಾಕಿರ್ತಿದ್ವಿ, ಇವತ್ತು ಒರಿಜಿನಲ್ ಸುಗಂಧಿರಾಜ್ ಇದೆ. ಸುಗಂಧಿರಾಜ ಫುಲ್ಲು ಮನೆಯೆಲ್ಲ ಗಮ್ಮಂತ ಸ್ಮೆಲ್ ಹಿಡ್ದಿದೆ. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.